ನಿಮ್ಮ ಸಂಘದ ಮುಖ್ಯಸ್ಥರಿಲ್ಲ ಬಾರಿ ಕಡಿಮೆ ಈಗ ನಿಮ್ಗೆ ನಾವು ಹಲೋ ಏಮ ದಯವಿಟ್ಟು ಎಲ್ಲರೂ ಸಮಾಧಾನ ಕೂತ್ಕೊಳ್ರಿ. ನಾವು ಬಂದಿರೋದು ನ್ಯಾಯ ಕೇಳಕ್ಕೆ. ನ್ಯಾಯ ಸಿಗಂಗಿತ್ತಂದ್ರೆ ಕಾರ್ಯಾಲಯ ಸಭಾಭವನದಲ್ಲಿ ಕೂಲಿ ಕಾರ್ಮಿಕರ ಕುಂದುಕೊರತೆ ಸಭೆಯನ್ನು ನಿಗದಿಪಡಿಸಿದ್ವಿ. ಆ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಕೂಲಿ ಕಾರ್ಮಿಕರ ಸಂಘಟನೆ ಮುಖ್ಯಸ್ಥರು ಸಭೆಗೆ ಬಂದು ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ ಏನು ಸಮಸ್ಯೆ ಇದ್ವು ಅವುಗಳನ್ನು ನಮಗೆ ಪಟ್ಟಿ ಮಾಡಿಕೊಟ್ಟಿದ್ದರು. ಆ ಪಟ್ಟಿ ಪ್ರಕಾರ ನಾವು ಪ್ರೊಸೀಡಿಂಗ್ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ PDO ಮತ್ತು ಇಂಜಿನಿಯರ್ಗೆ ಅದನ್ನು ಸರ್ಕ್ಯುಲೇಟ್ ಮಾಡಿ ಅಲ್ಲಿ ಏನು ಸಮಸ್ಯೆ ಇದೋ ಬಗೆಹರಿಸಿ ಅಂತ ಹೇಳಿದ್ವಿ. ಇವತ್ತು ಆ ಪ್ರಕಾರ ನಾವು ಒಂದು ವರದಿ ನಮ್ಮಲ್ಲಿ ಸಿದ್ಧಪಡಿಸಿದ್ವಿ. ಅದರ ಪ್ರಕಾರ ಮೊದಲನೇದಾಗಿ ಗೊರಗೋಳ ಗ್ರಾಮ ಪಂಚಾಯತಿಯಲ್ಲಿ ಜಾಬ್ ಕಾರ್ಡ್ ಸಮಸ್ಯೆ ಐತೆ ಅಂತ ಹೇಳಿದರು. ಜಾಬ್ ಕಾರ್ಡ್ ನಂಬರ್ 002-777 ವಿಜಯಕುಮಾರ್ ಕೂಡ ಇದರಲ್ಲಿ ಗಂಡನ ಜಾಬ್ ಕಾರ್ಡ್ದಲ್ಲಿ ಹೆಂಡತಿ ಹೆಸರು ಸೇರ್ಪಡೆ ಮಾಡಿಕೊಡ್ಬೇಕಂತ ಹೇಳಿದರು. ನಾವು ಅದರ ಪ್ರಕಾರ ಅವರು ಸೇರ್ಪಡೆ ಮಾಡಿಕೊಟ್ಟಿದ್ವಿ. ಅನಂತರ ಜಾಬ್ ಕಾರ್ಡ್ ನಂಬರು 436 ಇದು ಗಂಗಮ್ಮ ಸಕರಪುರ ನರಗುಂದ್ ಇವರ ಮೈದೂರು ಜಾಬ್ ಕಾರ್ಡ್ ಆಗಿದ್ದು ಇದರಲ್ಲಿ ತಮ್ಮ ಮಗನ ಸೇರ್ಪಡೆ ಮಾಡಿಕೊಡ್ಬೇಕಂತ ಹೇಳಿದರು. ಅದನ್ನು ಕೂಡ ನಾವು ಸೇರ್ಪಡೆ ಮಾಡಿ ರೆಡಿ ಮಾಡಿದ್ವಿ ಜಾಬ್ ಕಾರ್ಡ್. ಅನಂತರ ಗುರುರೇಸಿ ಗ್ರಾಮ ಪಂಚಾಯತಿಯಲ್ಲಿ 11 ಜನ ಕೂಲಿಕಾರರದು ಜಾಬ್ ಕಾರ್ಡ್ಗಳು ಶಿಫ್ಟ್ ಆಗಬೇಕಾಗಿದೆ. ಆ 11 ಜನ ಕೂಲಿಕಾರರದು ಜಾಬ್ ಕಾರ್ಡ್ಗಳನ್ನು ನಾವು ಶಿಫ್ಟ್ ಮಾಡಿ ಅವ್ರನ್ನ ಆಲ್ರೆಡಿ ಈಗ ಅವ್ರದ್ದು NMR ಹಾಕಿ ಅವ್ರ ಕೆಲಸಕ್ಕೆ ನಾವು ಆನ್ಗೋಯಿಂಗ್ ಮಾಡಿದ್ದೀವಿ. ಅವ್ರ ಕೆಲಸನೂ ಕೊಟ್ಟಿದ್ದೀವಿ. ಆಮೇಲೆ ಅಲ್ಲಿದು ವಸಂತ ಹಣಗಿ ಅವ್ರ ಮೆಡಿಕಲ್ ಬಿಲ್ ಇತ್ತು. ಅದು ಆ್ಯಕ್ಚುಲಿ ಅದು ಏನಾಗಿದೆ ತಾಂತ್ರಿಕವಾಗಿ ಅಲ್ಲಿ ಅವ್ರು NMRದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ನಂತರ ಕೂಡ ಅವ್ರು NMRದಲ್ಲಿ ಅವ್ರಿಗೆ ಆಗೈತಲ್ಲ ಇವ್ರದ್ದು ಪೇಮೆಂಟ್ ಆಗೈತೆ. ವಸಂತ ಹಣಗಿ ಅವ್ರದ್ದು ಮೆಡಿಕಲ್ ಬಿಲ್ ಇತ್ತು. ಅದನ್ನು ನಾವು ಜಿಲ್ಲಾ ಪಂಚಾಯತ್ ಪ್ರಸ್ತಾವನೆ ಕಳಿಸಿ ಅಲ್ಲಿಂದ ಆದೇಶ ಆಗಿ ಅವ್ರ ಪೇಮೆಂಟ್ ಆಗಿದೆ. ಅವ್ರದ್ದು ಏನು ಸಮಸ್ಯೆ ಇಲ್ಲ. ಇನ್ನೊಂದು ಮೆಡಿಕಲ್ ಬಿಲ್ ಏನೈತೆ ಅದು ತಾಂತ್ರಿಕವಾಗಿ ಸಮಸ್ಯೆ ಇದೆ. ಅಟೆಂಡೆನ್ಸ್ ಆಗಬಾರ್ದಾಗಿತ್ತು. ಬಟ್ ಅಟೆಂಡೆನ್ಸ್ ಹಾಕಿದರೆ ಹಂಗಾಗಿ ಜಿಲ್ಲಾ ಪಂಚಾಯತ್ ರಿಜೆಕ್ಟ್ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಪ್ರಸ್ತಾವನೆ ಸಲ್ಲಿಸ್ತೀವಿ. ಅನಂತರ ಜಮ್ಮಂದಿನಿ ಗ್ರಾಮ ಪಂಚಾಯತಿ ಒಳಗೆ 42 ಜಾಬ್ ಕಾರ್ಡ್ ನಂಬರ್ 42ರದ್ದು 5 NMRಗಳು ಪೇಮೆಂಟ್ ಆಗಿರೋದಿಲ್ಲ ಅಂತ ಹೇಳಿದರು. ಅವತ್ತೇ ಅವರು ಕೂಲಿಕಾರರ ಮುಖ್ಯಸ್ಥರ ಅಕೌಂಟ್ ನಂಬರ್ ಖಾತೆಯನ್ನು ತರಿಸಿ ಅವರು ಪೇಮೆಂಟ್ ಆಗಿದ್ದನ್ನು ಖಾತ್ರಿಪಡಿಸಿಕೊಟ್ಟು ಅವ್ರು ಒಪ್ಕೊಂಡಿದ್ದಾರೆ. ಪೇಮೆಂಟ್ ಆಗಿದೆ ಸರ್ ಅಂತ ಹೇಳಿದರು. ಅಲ್ಲಿ ಏನು ಸಮಸ್ಯೆಗಳು ಇಲ್ಲ. ಆಮೇಲೆ ಕೆಲವರು ಗ್ರಾಮ ಪಂಚಾಯತಿ ಒಳಗೆ 15-20 ಜನರ ಪೇಮೆಂಟ್ ಸಮಸ್ಯೆ ಆಗಿತ್ತು ಅಂತ ಹೇಳಿದರು ಅವರು. ಅದರ ಜೊತೆಗೆ ನಾವು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಪೇಮೆಂಟ್ ಆಗದೇ ಇರತಕ್ಕಂಥ ಪಟ್ಟಿಯನ್ನು ತೊಗೊಂಡು 186 ಜನದ್ದು ನಾವು ಪೇಮೆಂಟ್ ಹಾಕಿ ಅವ್ರದ್ದು ಕ್ರೆಡಿಟ್ ಮಾಡಿದ್ವಿ. ಈಗಾಗಲೇ ಅವ್ರ ಅಕೌಂಟಿಗೂ ಜಮಾ ಆಗಿದ್ದಾವೆ. ಅದರ ಸಂಬಂಧಪಟ್ಟಂಥ ಕ್ರೆಡಿಟ್ ಪಟ್ಟಿ ನಾನು ನನ್ನ ಕಡೆ ಇದೆ ಅವ್ರಿಗೆ ಸಬ್ಮಿಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಬಸವ ಹನುಮಪ್ಪ ಐವಳ್ಳಿ ಇವರು ವೈದ್ಯಕೀಯ ವೆಚ್ಚ ಕುರಿತು ಅವ್ರು ಕೇಳಿದರು. ಅದು ವೈದ್ಯಕೀಯ ವೆಚ್ಚ ಕೂಡ ನಾವು ದಾಖಲಾತಿಗಳನ್ನು ತರಿಸಿಕೊಂಡು ಇಲ್ಲಿಂದ ನಾವು ಇವರ ಸಹಿ ಮಾಡಿಸಿ ಅದನ್ನು ಜಿಲ್ಲಾ ಪಂಚಾಯತ್ ಪ್ರಸ್ತಾವನೆ ಕಳಿಸಿದ್ವಿ. ಅಲ್ಲಿಂದ ಆರ್ಡರ್ ಆಗಿ ಬರಬೇಕು. ವೇಟ್ ಆಗಿದೆ. ಅದು ಆರ್ಡರ್ ಆಗಿ ಬಂದ ತಕ್ಷಣ ಅವರಿಗೆ ಸಬ್ಮಿಟ್ ಮಾಡ್ತೀವಿ. ಆಮೇಲೆ ಬೂದಾಳಸ್ಗೆ ಗ್ರಾಮ ಪಂಚಾಯತಿಯಲ್ಲಿ ಅವರು ಒಂದು 2-3 ಸಮಸ್ಯೆಗಳನ್ನು ಪಟ್ಟಿ ಕೊಟ್ಟಿದ್ದರು. ಶ್ರೀಕಾಂತಪ್ಪ ಬಡಿಗೇರಿ ಅವರ ವೈದ್ಯಕೀಯ ವೆಚ್ಚ ಕುರಿತು ಕೇಳಿದರು. ಅಂದರೆ ಕೆಲವು ಕೊನ್ನೂರು ಗ್ರಾಮದಲ್ಲಿ ಒಬ್ಬ ಕೂಲಿ ಕೆಲಸ ಮಾಡ್ತಕ್ಕಂಥ ಮೆಂಬರ್ ಸದಸ್ಯನಿಗೆ ಚೋಳು ಕಚ್ಚಿತ್ತು. ಅದರ ವೈದ್ಯಕೀಯ ವೆಚ್ಚ 18,686 ರೂಪಾಯಿದಿತ್ತು. ಅದು ಕೂಡ ಜಿಲ್ಲಾ ಪಂಚಾಯತಿಯಿಂದ ಪೇಮೆಂಟ್ ಆರ್ಡರ್ ಆಗಿದೆ. ಅವ್ರ ಅಕೌಂಟಿಗೆ ಜಮಾ ಆಗಬೇಕಷ್ಟೇ. ತಾಂತ್ರಿಕದಿಂದ ಅವ್ರ ಅಕೌಂಟಿಗೆ ಇನ್ನೂ ಜಮಾ ಆಗಿದ್ದಿಲ್ಲ. ಬಟ್ ಪೇಮೆಂಟ್ ಆರ್ಡರ್ ಆಗಿದೆ. ಆಮೇಲೆ ಪ್ರಯಾಣ ವೆಚ್ಚ ಕೊಡಬೇಕಾಗಿತ್ತು ಅವರಿಗೆ. 3 ಹಳ್ಳಿ ಕೊಡಬೇಕಾಗಿತ್ತು. 3 ಹಳ್ಳಿಗೂ ಪ್ರಯಾಣ ವೆಚ್ಚ ಹಾಕಿದ್ದೀವಿ. ದಾರಿವಾಳ ಮತ್ತು ಮನ್ಮತ್ನಾಳ್ ಪ್ರಯಾಣ ವೆಚ್ಚ ಕೊಟ್ಟಿದೆ. 2 ಜನದಷ್ಟು ಅದರಲ್ಲಿ ಬಾಕಿ ಇದೆ. ಅದು ಇನ್ನಿಬ್ಬರು ಮೇಟ್ ಬಾಕಿ ಇದೆ. ಅವ್ರು ಮ್ಯಾಂಡೇಜ್ ಕಂಪ್ಲೀಟ್ ಆಗಿರೋ ಸರ್ ನೆಕ್ಸ್ಟ್ ಡೇ ಹಾಕಿಕೊಡ್ರಿ ಅಂತ ಹೇಳಿದಾರೆ ಅವ್ರು ನಮ್ಮ ಆಪ್ರೇಟರ್ಗೆ. ಅವ್ರು ಹಾಕಿಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನೂ ಸಮಸ್ಯೆ ಇಲ್ಲ. ಅನಂತರ ಹಿರೇಓದ್ಗೇರಿ ಗ್ರಾಮ ಪಂಚಾಯತಿಯಲ್ಲಿ ಅವರು ಕೆಲಸ ಕೇಳಿದರು. ವಜ್ಜಲ್ ಗ್ರಾಮದ 5 ತಂಡಗಳಿಗೆ ಕೆಲಸ ಕೊಡ್ಬೇಕಂತ ಕೇಳಿದ್ರು. ಈಗಾಗಲೇ ಅವರಿಗೆ ಕೆಲಸ ಕೊಟ್ಟಿದೆ. ಇನ್ನು 1 ಅಥವಾ 2 ಬಾರಿ ಕೊಟ್ಟರೆ ಅವ್ರದ್ದು 100 ಡೇಸ್ ಕಂಪ್ಲೀಟ್ ಆಗ್ತದೆ.
ಅಲ್ಲಿಗೆ ನೀರು ಮಳೆ ಇದ್ದುದರಿಂದ ಅವರು ನಂತರ ದಿನಗಳಲ್ಲಿ ಪಿಡಿಯವರು ಉದ್ಯೋಗ ಕೊಡ್ತೀವಿ ಅಂತ ಆ ಜನರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ, ಅವರು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ 80ರಿಂದ 85 ಮಾನವ ದಿನಗಳಿಗೆ ಆಗುವಷ್ಟು ಕೆಲಸ ಮುಗಿದವ್ರಿಗೆ ಇನ್ನೇನು ಒಂದು 10ರಿಂದ 15% ಅಷ್ಟೇ ಮಾನವ ದಿನಗಳಷ್ಟೇ ಬಾಕಿ ಇದಾವೆ. ಅವನ್ನ ಇನ್ನೊಂದು NMR ಹಾಕಿದ್ರೆ ಮುಗಿದು ಹೋಗ್ತಾವೆ, ಅವನು ಕೊಡ್ತೀವಿ. ಅನಂತರ ಚಿಕ್ಕನಾಳ ಗ್ರಾಮ ಪಂಚಾಯತಿ ಒಳಗೆ ಅವ್ರದ್ದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸಕ್ಕೆ ಅವ್ರದ್ದು ಇದನ್ನು ಕೇಳಿದ್ರು. ಅವ್ರು ಏನೋ ಟ್ಯಾಕ್ಟ್ರಿಗಳನ್ನು ಎಂಗೇಜ್ ಕೊಟ್ಟಿದ್ರಲ್ಲಿ ಅಲ್ಲೇ 2 ಟ್ಯಾಕ್ಟ್ರಿಗಳು 14 ದಿವಸ ಬಾಡಿಗೆ ಕೊಡಬೇಕಾಗಿತ್ತು. ಅದು ಮಟೀರಿಯಲ್ 9 ತಿಂಗಳಿಂದ ಸಾಮಗ್ರಿ ವೆಚ್ಚ ಅನುದಾನ ಬಂದಿರೋದಿಲ್ಲ. ಹಂಗಾಗಿ ಅಲ್ಲಿ ಇಂಜಿನಿಯರ್ ಅವರು ಮತ್ತು PDO ಅವರು MIS ಮಾಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಪೇಮೆಂಟ್ ಬಂತಂದ್ರೆ ಅವ್ರದ್ದು ಪೇಮೆಂಟ್ ಆಗ್ತದೆ. ಅದು ಪೇಮೆಂಟ್ ಸ್ಟೇಟಿಂದ ಬರದೇ ಇರೋದ್ರಿಂದ ಅದು ಪೆಂಡಿಂಗ್ ಆಗಿದೆ. ಆನಂತರ ಬಲ್ಕುಂದಿ ಗ್ರಾಮದಾಗ ಒಬ್ಬ ಮೇಟನ 3 NMRಗಳು 0 ಆಗಿದ್ವು. ಅವ್ರಿಗೆ ಮತ್ತೊಮ್ಮೆ ನಾವು NMR ಸೃಜಿಸಿಕೊಟ್ಟಿವಿ. ಅವ್ರು ಏನಂದ್ರು, ಇಲ್ಲ ನಮಗೆ ಕೆಲಸಕ್ಕೆ ಹೋಗೋಕೆ ದೂರ ಆಗ್ತದೆ, ಇಲ್ಲೇ ಸಮೀಪ ನಾವು ಕೊಡ್ರಿ, ನೀವು ಇನ್ನೂ 2-3 ತಿಂಗಳು ಬಿಟ್ಟು ನಮಗೆ ಕೆಲಸ ಕೊಡ್ರಿ ಸರ, ನಾವು ಅವಾಗ ಹಾಕೋತೀವಿ, ಈಗೇನು ಅವಶ್ಯ ಇಲ್ಲ ಅಂತ ಅವರು PDOರಿಗೆ ಬಂದು ಗ್ರಾಮ ಪಂಚಾಯತಿಯಲ್ಲಿ ಭೇಟಿಯಾಗಿ ಮೌಖಿಕವಾಗಿ ಹೇಳಿದ್ದಾರೆ. ಹಿಂಗಾಗಿ ಅಲ್ಲಿ ನಾವು ಅವ್ರಿಗೆ ಕೊಟ್ಟಿಲ್ಲ. ನಂತರ ದಿನಗಳಲ್ಲಿ ಅವ್ರಿಗೆ ಕೊಟ್ಟು ಕಟ್ಟ ಅವ್ರು ನಾವು 3 ದಿವಸದ ಏನಿದೆ ಪೇಮೆಂಟ್ ಮಾಡಿ ಕೊಡ್ತೀವಿ. ಇನ್ನು ಹಿರೇಶಿವನಗುತ್ತಿ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿವರೆಗೆ ಕೆಲಸ ಕೊಟ್ಟಿಲ್ಲ. ಅವತ್ತು ನಾವು ಸಭೆದ ತೊಗೊಂಡಾಗ 20+ ಕೆಲಸ ಅನುಮೋದನೆ ಆಗಿರುವುದಿಲ್ಲ ಕಾಮಗಾರಿಗಳಂತ ಹೇಳಿದರು. ಆ ಎಲ್ಲ ವರ್ಕ್ಗಳನ್ನು ನಾವು ಜಿಲ್ಲಾ ಪಂಚಾಯತಿ ಕಳಿಸಿ 20+ ಅನುಮೋದನೆ ಮಾಡಿಸಿ ಕೊಟ್ಟಿದ್ದೀವಿ. ಈಗ ಅವರು ಈ ನಂತರ ದಿನಗಳಲ್ಲಿ ನೀರು ಹಳ್ಳ ಮತ್ತು ಕೆರೆಯಲ್ಲಿ ನೀರು ತುಂಬೈತಲ್ಲ, ಸ್ವಲ್ಪ ಖಾಲಿ ಆದ ತಕ್ಷಣ ಅವ್ರಿಗೆ ಉದ್ಯೋಗ ಕೊಡ್ತಾರೆ. ಅವ್ರಿಗೂ ನಾವು ಇನ್ನೂ 6 ತಿಂಗಳ ಕಾಲಾವಕಾಶ ಐತೆ, ಅಷ್ಟರೊಳಗೆ ನಾವು ಅವ್ರಿಗೆ 3 ದಿವಸ ಉದ್ಯೋಗನ ಪೂರೈಸಿಕೊಡ್ತೀವಿ. ಆಮೇಲೆ ಅಲ್ಲಿ TA ಇದ್ದಿದ್ದಿಲ್ಲ, ಅಂದ್ರೆ ತಾಂತ್ರಿಕ ಅಸಿಸ್ಟೆಂಟ್ ಇಂಜಿನಿಯರು ಅಲ್ಲಿ ಲಭ್ಯ ಇದ್ದಿದ್ದಿಲ್ಲ. ನಮ್ಮಲ್ಲಿ ಒಬ್ಬ ಸಿಬ್ಬಂದಿ ಕೊರತಿತ್ತು, ಅದನ್ನು ಕೂಡ ಅವತ್ತು ಪ್ರಸ್ತಾವನೆ ಮಾಡಿದ್ರು ಮೀಟಿಂಗಲ್ಲಿ. ನಾವು ನಂತರ ಒಂದು 4-5 ದಿನದೊಳಗೆ ಅಲ್ಲಿ ಒಬ್ಬ ಹೊಸದಾಗಿ TA ಅಪಾಯಿಂಟ್ ಮಾಡಿದ್ವಿ. ಆಮೇಲೆ ಲಿಂಗಪ್ಪ ಲಾಟಿ ಅವರ ವೈದ್ಯಕೀಯ ವೆಚ್ಚ ಇತ್ತು ಅಲ್ಲಿ ಇದು ಗ್ರಾಮ ಪಂಚಾಯತಿದು, ಅದು ಜಿಲ್ಲಾ ಪಂಚಾಯತಿಯಿಂದ ಆದೇಶ ಮಾಡಿ ಕೊಟ್ಟಿದ್ವಿ. ಆ ವೈದ್ಯಕೀಯ ವೆಚ್ಚನೂ ಆದೇಶ ಆಗಿದೆ. 68,000 ರೂಪಾಯಿ. 68,000 ರೂಪಾಯಿ ಏನೈತೆ ಅದು ವೈದ್ಯಕೀಯ ವೆಚ್ಚ ಆದೇಶ ಆಗಿದೆ. ಅವರಿಗೆ ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಅವ್ರ ಅಕೌಂಟಿಗೆ ಪೇಮೆಂಟ್ ಆಗ್ತದೆ. ಸೆಂಕ್ಷನ್ ಆಗಿದೆ. ಇನ್ನು ಕರಡಿ ಗ್ರಾಮ ಪಂಚಾಯತಿ ಒಳಗೆ ಕೆಲವೊಂದು ಲೇಬರ್ದು NMRಗಳಿಗೆ ಪೇಮೆಂಟ್ ಜಮಾ ಆಗಿರೋದಿಲ್ಲ, ರಿಜೆಕ್ಟೆಡ್ ಆಗೈತೆ ಅಂತ ಅವರು ದೂರು ಪಟ್ಟಿದ್ದರು. 181 ಮಂದಿ ಪೇಮೆಂಟು ಕೂಡ ನಾವು ಅದರ ನಂತರ ದಿನಗಳಲ್ಲಿ ಅವರು ಮೀಟಿಂಗ್ ಆದ ಏನು ಸಮಸ್ಯೆ ಬರೆದು ಕೊಟ್ಟಿದ್ರು, ಬರೆದ ಮೇಲೆ 1 ವಾರದಲ್ಲಿ ಅವ್ರ ಸಮಸ್ಯೆ ಬಗೆಹರಿಸಿ ಅವ್ರಿಗೆ ಅಷ್ಟೂ ಪೇಮೆಂಟ್ ಮಾಡಿಕೊಟ್ಟಿದ್ವಿ. 181 ಜನರಿಗೂ ಆ ಪೇಮೆಂಟ್ ಮಾಡಿಕೊಟ್ಟಿದ್ದು ರಿಪೋರ್ಟ್ ಐತೆ. ಅವ್ರ ಖಾತೆಗೂ ಅನುದಾನ ಜಮಾ ಆಗೈತೆ ಆಲ್ರೆಡಿ. ಆಮೇಲೆ ಈ 3/9/2025 ಬುಧವಾರ ದಿವಸ ಕೆಲಸ ಕೊಡ್ರಿ ಅಂತ ಹೇಳಿದ್ರು ಅವರು. ಅದ್ರ ಪ್ರಕಾರ ಕೆಲಸನೂ ಕೊಟ್ಟಿವಿ. 2 ಬಾರಿ ಅವರಿಗೆ ಕರಡಿ ಒಳಗೆ ಕೆಲಸ ಕೊಟ್ಟಿವಿ ಅವ್ರು ಹೇಳಿದ ನಂತರ. ಇವಿಷ್ಟು ಅವರ ಸಮಸ್ಯೆಗಳನ್ನು ನಮಗೆ ಪಟ್ಟಿ ಮಾಡಿಕೊಟ್ಟಿದ್ರು. ಇಷ್ಟು ಸಮೇತ ನಾವು ದಾಖಲೆ ಸಮೇತ ಅವ್ರು ಕೆಲಸ ಮಾಡಿಕೊಟ್ಟಿದ್ದೀವಿ. ಹೀಗಾಗಿ ಅವ್ರ ಸಮಸ್ಯೆಗಳು ಮುಂದಿನ ದಿನಗಳ ಮತ್ತೆ ಏನು ಯಾಕಂದರೆ ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಯೋಜನೆ, ಇದು ನರೇಗಾ ಯೋಜನೆ. ಪ್ರತಿದಿನಗಳು ಸಮಸ್ಯೆಗಳು ಉದ್ಭವ ಆಗ್ತಿರ್ತಾವೆ. ಎಷ್ಟು ಅವ್ರ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಟ್ಟಿದ್ರೆ ನಾವು ನಮ್ಮ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯಿಂದ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಅವ್ರಿಗೆ ಬಗೆಹರಿಸಿಕೊಟ್ಟಿದ್ದೀವಿ. ಮುಂದಿನ ದಿನಗಳ ಸಮಸ್ಯೆಗಳು ಬಂದಂದ್ರೆ ನಾವು ಮತ್ತೆ ಇಲಾಖೆಯಿಂದ ನಾವು ಅದಕ್ಕೆ ಬಗೆಹರಿಸಿಕೊಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಒಂದು ಸಂಘಟನೆಗಳಿರ್ತವೆ. ಗ್ರಾಹಕೋಸ್ ಒಂದು ಸಂಘಟನೆ ಇದೆ, ನಾನು ಗ್ರಾಹಕೋಸ್ ಸಂಘಟನೆ ಇದೆ. ಬಟ್ ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಅವರೇ ಮೊನ್ನೆ ಮಾತಾಡಿ ಒಂದು ನಮ್ಗೆ ಈ ನಂದವಾಡಿ ಗ್ರಾಮ ಪಂಚಾಯತಿಯಲ್ಲಿ ಆಗಿದೆ ಸಮಸ್ಯೆ. ಕಂದಗಲ್ ಅಲ್ಲ ಸರ್, ನಂದವಾಡಿಗೆ ನಮ್ಮ ಪತ್ರ ಕೊಟ್ಟಾರ ನಮಗಿಲ್ಲ. ಅದೇ ಏನಾರ ಇವರು FD ಜನರ ಕಡೆಯಿಂದ ದುಡ್ಡು ಇಸ್ಕೊಂಡಾನ ಅಂತೇಳಿ. ಅದೇ 2 ಪಂಚಾಯತಿ ಕೊಟ್ಟಾರ ಸರ. ನಾವೊಂದು ಇಲ್ಲಿ ತಾಲೂಕು ಪಂಚಾಯತಿಯಿಂದ ಒಂದು 2 ನೇಮಕ ಮಾಡಿ ಅದನ್ನು ಎನ್ಕ್ವೈರಿ ಮಾಡಿಸ್ತೀವಿ. ಅದು ತಪ್ಪಿಸತ್ರ ಅದನ್ನು ಕಂಡು ಬಂತಪ್ಪ ಅಂದ್ರೆ ಅವ್ರ ಮೇಲೆ ನಾವು ಶಿಕ್ಷೆಯನ್ನು ಕೊಡ್ತೀವಿ. ಅವ್ರ ಮೇಲೆ ತೋರಿಕೆ ಕ್ರಮದೊಳಗೆ ಮೇಲಾಧಿಕಾರಿಗೆ ಶಿಫಾರಸು ಮಾಡ್ತೀವಿ. ಅವ್ರನ್ನ ಹುದ್ದೆಯಿಂದ ತೆಗೆದುಹಾಕುವಂಥ ವ್ಯವಸ್ಥೆ ಮಾಡ್ತೀವಿ.